ಮೊದಲಿಗೆ ಅಜಿತ್ ಶಾರದಾ ಅತ್ತೆಗೆ ಯಾರೋ ಶೂಟ್ ಮಾಡೋದಕ್ಕೆ ಹೋಗಿದ್ದಾರೆ. ಆದರೆ ಶಾರದಾ ಅತ್ತೆ ಅವತ್ತು ತಪ್ಪಿಸ್ಕೊಂಡಿದ್ದಾರೆ. ಆಗ ಭೂಮಿ, ಇಲ್ಲ ಶಾರದಮ್ಮ ಅವರಿಂದ ತಪ್ಪಿಸ್ಕೊಂಡಿಲ್ಲ, ಹೌದು ಅವ್ರುಗಳು ಸೇರಿ ಶಾರದಾ ಅಮ್ಮನಿಗೆ ಶೂಟ್ ಮಾಡಿದ್ದಾರೆ. ಆಗ ರಾಮ್, ಏನು ಹೇಳ್ತಾ ಇದೀಯಾ ಭೂಮಿ, ಶಾರದಾನ ಶೂಟ್ ಮಾಡಿದಾರಾ? ಹೌದು ಮಾವ, ಶಾರದಾ ಅಮ್ಮೋರ ಎಡಭಾಗದಲ್ಲಿ ಬುಲೆಟ್ಟಿಂದ ಹೊಡೆದಿರೋ ಮಾರ್ಕ್ ಇದೆ. ಆಗ ಅಜಿತ್, ಅದು ನಿನಗೆ ಹೇಗೆ ಗೊತ್ತು? ಶಾರದಾ ಅಮ್ಮ ಮನೆಗೆ ಬಂದ ಹೊಸದರಲ್ಲಿ ಅವರ ಬಟ್ಟೆ ಬದಲಾಯಿಸುವಾಗ ನಾನು ಸಹಾಯ ಮಾಡ್ತಾ ಇದ್ದೆ. ಆಗ ಆ ಗುಂಡಿನ ಗುರುತನ್ನು ನಾನು ನೋಡಿದೆ. ನಾನು ಕಾನ್ಸ್ಟೇಬಲ್ ಟ್ರೈನಿಂಗ್ಗೆ ಹೋದಾಗ ಈ ಬುಲೆಟ್ ಹೇಗಿರುತ್ತೆ, ಬುಲೆಟ್ ಮಾರ್ಕ್, ಅದರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಿದ್ದೀನಿ. ಅದರಿಂದ ಶಾರದಮ್ಮನಿಗೆ ಇರೋ ಮಾರ್ಕ್ ಬುಲೆಟ್ದೇ ಅಂತ ಗೊತ್ತಾಯಿತು. ಶಾರದಮ್ಮನಿಗೆ ಯಾರು ಶೂಟ್ ಮಾಡ್ತಾರೆ ಅಂತ ನಾನೇ ಸುಮ್ಮನಾಗಿ ಬಿಟ್ಟೆ. ಆಗ ಅಜಿತ್, ದೊಡ್ಡ ಶರ್ಲಾಕ್ ಹೋಮ್ಸ್ ಇವಳು, ಅವರು ಸರಿ ಹೋಗಬೇಕು ಅಂತ ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ. ಈ ಥರದ್ದು ಒಂದೇನಾದರೂ ಲೀಡ್ ಸಿಕ್ತು ಅಂದರೆ ಅದನ್ನು ಇನ್ಫಾರ್ಮ್ ಮಾಡಬೇಕು ಅನ್ನೋದು ಇಲ್ವಾ ನಿನಗೆ? ಏನಾದರೂ ಎಡವಟ್ಟು ಮಾಡೋದು ಅಂದರೆ ಈ ಥರದ್ದಕ್ಕೆ ನೀನು ಕೇರ್ ಆಫ್ ಅಡ್ರೆಸ್. ಆಗ ಡಾಕ್ಟರ್, ಎಕ್ಸ್ಕ್ಯೂಸ್ ಮೀ. ಆಗ ಅಪೇಕ್ಷಾ, ಬನ್ನಿ ಡಾಕ್ಟರ್ ಬನ್ನಿ. ಹಾಯ್, ಹಲೋ. ಆಗ ಅಜಿತ್, ನಮಸ್ತೆ. ಆ್ಯಕ್ಚುಲಿ ಶಾರದಾ ಅತ್ತೆಗೆ ಹುಷಾರಿಲ್ಲ. ಶಾರದಾ ಅವ್ರಿಗೆ ಏನಾಯಿತು, ಎಲ್ಲಿದ್ದಾರೆ? ಡಾಕ್ಟರ್ ಗನ್ ನೋಡಿ ಶಾರದಾ ಅವರು ಹೆದರ್ಕೊಂಡಿದ್ದು. ಹಾಗೆ ಅಜಿತ್, ಏನಾಯಿತು ಅತ್ತೆ ಅಂತ ಕೇಳಿದ್ದು. ಆಗ ಭೂಮಿ, ಯಾಕೆ ಇಷ್ಟೊಂದು ಹೆದರ್ಕೊತಾ ಇದ್ದೀರಾ, ಏನಾಯಿತು ಹೇಳಿ. ಆಗ ಶಾರದಾ ಅವರು ಅಜಿತ್ ಗನ್ ತೋರಿಸಿ ಎದೆಗೆ ಹೊಡೆದಿರುವ ರೀತಿ ಆ್ಯಕ್ಷನ್ ಮಾಡಿ ತೋರಿಸಿದ್ದು. ಹಾಗೆ ಕಿಟಾರ್ ಅಂತ ಕಿರುಚಿ ಒಳಗಡೆ ಓಡಿ ಹೋಗಿದ್ದು ಎಲ್ಲವನ್ನು ಡಾಕ್ಟರ್ ಎದುರಿಗೆ ಅಜಿತ್ ಹೇಳ್ತಾರೆ. ಈಗ ಅವರು ಎಲ್ಲಿದ್ದಾರೆ? ಆಗ ಭೂಮಿ, ಶಾರದಮ್ಮ ರೂಮಲ್ಲಿ ಇದ್ದಾರೆ, ಬನ್ನಿ ನಾನು ತೋರಿಸ್ತೀನಿ, ಲೆಟ್ ಮೀ ಚೆಕ್. ಆಗ ಅಜಿತ್, ಡಾಕ್ಟರ್ ಶಾರದಾ ಅತ್ತೆ ಹೇಗಿದ್ದಾರೆ, ಅವ್ರಿಗೇನು ತೊಂದರೆ ಇಲ್ಲ ಅಲ್ವಾ? ಆಗ ಡಾಕ್ಟರ್, ಅವರಿಗೆ ಬುಲೆಟ್ ಮಾರ್ಕ್ ಆಗಿರೋದು ನಿಜಾನೇ. ಯಾರೋ ಅವರಿಗೆ ಎಡಭಾಗಕ್ಕೆ ಶೂಟ್ ಮಾಡಿದ್ದಾರೆ. ಅದೃಷ್ಟಕ್ಕೆ ಅವರಿಗೆ ಏನೂ ಆಗಿಲ್ಲ. ಇನ್ಸಿಡೆಂಟ್ ನಡೆದು ಎಷ್ಟೋ ವರ್ಷಗಳು ಆದರೂ ಅದು ಶಾರದಾನ ಇನ್ನೂ ನೆನಪು ಕಾಡ್ತಾನೇ ಇದೆ. ಅದಕ್ಕೆ ನಿಮ್ಮ ಗನ್ ನೋಡಿದ ತಕ್ಷಣ ಅವರು ಹೆದರ್ಕೊಂಡಿರೋದು. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾರ್ಮಲ್ ಆಗಿ ಬಿಡ್ತಾರೆ. ಥ್ಯಾಂಕ್ ಯು ಡಾಕ್ಟರ್. ಮಿಸಸ್ ಭೂಮಿ ಅಜಿತ್ ರಾಮನಾರಾಯಣ್, ಮದುವೆಯಾಗಿ 1 ವರ್ಷದ ಮೇಲೆ ಆಗಿರಬೇಕಲ್ವಾ ನಿಮ್ಮದು? ಹಾಂ, ಏನಾದರೂ ಗುಡ್ ನ್ಯೂಸ್ ಇದೆಯಾ? ಫ್ಯಾಮಿಲಿ ಪ್ಲ್ಯಾನಿಂಗ್ ಅದು ಇದು ಅಂತ ಲೇಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಹೆಲ್ದಿಯಾಗಿರಬೇಕಾದ್ರೆ ಮಕ್ಕಳನ್ನ ಮಾಡ್ಕೊಂಡು ಬಿಡಬೇಕು. ಆಗ ರಾಮ್, ಡಾಕ್ಟರ್ ಶಾರದಾಗೆ ಮತ್ತೆ ಪ್ಯಾನಿಕ್ ಅಟ್ಯಾಕ್ ಆಗಲ್ಲ ಅಲ್ವಾ? ಮೋಸ್ಟ್ಲಿ ಆಗಲ್ಲ. ಈ ವಾರದಲ್ಲಿ ಒಂದು ಸರ್ತಿ ಕೌನ್ಸ್ಲಿಂಗಿಗೆ ಕರ್ಕೊಂಡು ಬನ್ನಿ. ಸರಿ ಡಾಕ್ಟರ್. ಸರಿ, ನಾನಿನ್ನೂ ಹೊರಡ್ತೀನಿ. ಆಗ ಸತ್ಯನ ರಾಮಣ್ಣ ಬಿಟ್ಟು ಬರ್ತೀನಿ. ಬನ್ನಿ ಡಾಕ್ಟರ್. ಆಗ ಅಜಿತ್, ಮಾವ ಒಂದು ಸಲ ನೆನಪು ಮಾಡ್ಕೊಳ್ಳಿ, ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಈ ರೌಡಿ ಎಲಿಮಿನೇಟ್ಸ್ಗಳು ಯಾರಾದರೂ ನಿಮಗೆ ಪರ್ಸ್ನಲ್ ಆಗಿ ಕ್ಲಾಶಸ್ ಏನಾದರೂ ಇತ್ತಾ? ಆಗ ಅಪೇಕ್ಷಾ, ಪೊಲೀಸ್ ಅಂದಮೇಲೆ ಕ್ಲಾಶಸ್ ಇದ್ದೇ ಇರುತ್ತೆ. ಇವಾಗ ನೀನು ಹೇಗೆ ಪೊಲೀಸೋ ಅದೇ ಥರ ಮಾವನೂ ಪೊಲೀಸ್ ಅಲ್ವಾ? ಅವರಿಗೂ ಯಾರತ್ರಾದರೂ ಕ್ಲಾಸಸ್ ಆಗಿರಬಹುದು ಅಲ್ವಾ? ಹೌದು, ಮಾವ ಸರ್ವಿಸಲ್ಲಿ ಇದ್ದಾಗ ಅವರು ತುಂಬ ಜನನ್ನ ಎದುರು ಹಾಕ್ಕೊಂಡು ಇರ್ತಾರೆ. ಆದರೆ ನಾನು ಕೇಳ್ತಾ ಇರೋದು, ನಿಮ್ಮನ್ನು ಯಾರಾದರೂ ಒಬ್ಬ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಫ್ಯಾಮ್ಲಿನ ಮುಗಿಸ್ಬಿಡ್ತೀನಿ ಅಂತ ಧಮಕಿ ಹಾಕಿದ್ದು ಆಗಿರ್ಬೋದು, ಅಥವಾ ನಿಮಗೆ ಬ್ಲ್ಯಾಕ್ ಮೇಲ್ ಮಾಡೋ ಥರ ಆಗಿರ್ಬೋದು. ಯಾವುದಾದ್ರೂ ಇನ್ಸಿಡೆಂಟ್ ಇದೆಯಾ? ಒಂದ್ಸಲಿ ನೆನ್ಪು ಮಾಡ್ಕೊಳ್ಳಿ ಮಾವ. ಆಗ ಸತ್ಯನ, ಖಂಡಿತ ಇದ್ದೇ ಇರುತ್ತೆ. ಹೌದು, ಖಂಡಿತ ಇರುತ್ತೆ. ಯಾಕಂದರೆ ಹೆಣ್ಮಕ್ಳು ಅಂತ ನೋಡದೆ ಗುಂಡು ಹಾರಿಸಿದ್ದಾರೆ ಅಂದರೆ ಆಗ ಶ್ರವಣ್ ಮೇಲೆ ಎಷ್ಟರ ಮಟ್ಟಿಗೆ ಅವರಿಗೆ ದ್ವೇಷ ಇರಬಾರ್ದು ಅಂತ. ಆಗ ಶ್ರವಣ್, ನಾನು ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ, ಏನೂ ನೆನಪಾಗ್ತಿಲ್ಲ ಕಣೋ. ಆಗ ಅಜ್ಜಿ, ನೆನ್ಪು ಮಾಡ್ಕೊ, ನನ್ನ ಸೊಸೆ ಮೇಲೆ ಗುಂಡು ಹಾರಿಸಿದ್ದಾರೆ ಅಂದರೆ ಅವರನ್ನು ಬಿಡಬಾರ್ದು. ಆಗ ರಾಮ್, ಅಜಿತ, ಹುಡುಕಿ ಒಬ್ಬೊಬ್ಬರಿಗೂ ಒಳ್ಳೆ ಬುದ್ಧಿ ಕಲಿಸ್ಬೇಕು ಕಣೋ. ಒಂದೇ ಒಂದು ಹಿಂಟ್ ಸಿಗ್ಲಿ ಅಪ್ಪ, ಈ ಕೆಲಸದ ಹಿಂದೆ ಯಾರೇ ಇದ್ರೂ ಅವ್ರನ್ನ ಕಂಬಿ ಹಿಂದೆ ನಿಲ್ಲಿಸ್ತೀನಿ. ಶಾರದಾ ಅತ್ತೆ ಮನೆಗೆ ಬಂದಿದ್ದ ಮಾರನೇ ದಿನಾನೇ ಅವ್ರ ಮೈ ಮೇಲೆ ಗಾಯದ ಮಾರ್ಕ್ ಇದೆ ಅಂತ ಗೊತ್ತಾಯಿತು. ಆ ಗಾಯದ ಮಾರ್ಕ್ ಬುಲೆಟ್ ಮಾರ್ಕ್ ಅಂತಾನೂ ಗೊತ್ತಾಯಿತು. ಅದು ಗೊತ್ತಾದ್ಮೇಲೆ ನಂಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ಅದೇ ಹೇಳಿದ್ನಲ್ಲ ಸಾಹೇಬ್ರೆ, ಅವ್ರಿಗೆ ಯಾರು ಶೂಟ್ ಮಾಡ್ತಾರೆ ಅಂತ. ಆಗ ಅಜಿತ್, ಶಟ್ ಅಪ್ ಅಂತ ಜೋರಾಗಿ ಕಿರ್ಚುತ್ತಾರೆ. ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಮೊದಲನೇ ವೈರಿನೇ ಈ ನೆಗ್ಲಿಜೆನ್ಸಿ ಅನ್ನೋದು. ಅವರ ಬುಲೆಟ್ ಮಾರ್ಕ್ನ ನೀನು ನೋಡಿ ಇಷ್ಟು ದಿನ ಆದಮೇಲೆ ನನಗೆ ಇನ್ಫಾರ್ಮ್ ಮಾಡಿಲ್ಲ ಅಲ್ವಾ? ನೀನು ಜನ್ಮದಲ್ಲಿ ಪೊಲೀಸ್ ಆಫೀಸರ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಆ ಯೋಗ್ಯತೆನೂ ನಿನಗೆ ಇಲ್ಲ. ಪೊಲೀಸ್ ಆಗುವಂಥ ಕ್ವಾಲಿಫಿಕೇಷನ್ಸು ಇಲ್ಲ, ಆ ಕ್ವಾಲಿಟಿನೂ ಇಲ್ಲ. ಪೊಲೀಸ್ ಆಗಬೇಕು ಅಂತ ಹಗಲುಗನಸು ಕಾಣೋದು ಅಲ್ಲ. ನಮಗೆ ಆ ಯೋಗ್ಯತೆ ಇದೆಯಾ ಅಂತ ಒಂದ್ಸಲಿ ಯೋಚನೆ ಮಾಡಬೇಕು. ವರ್ಷಕ್ಕೆ ಲಕ್ಷಾಂತರ ಜನ ಪೊಲೀಸ್ ಆಗಬೇಕು ಅಂತ ಸಿಟಿಗೆ ಬರ್ತಾರೆ. ಆದರೆ ಸೆಲೆಕ್ಟ್ ಆಗೋದು ಕೆಲವರು ಮಾತ್ರ. ಆ ಕೆಲವರಿಗೆ ಯೋಗ್ಯತೆ ಅನ್ನೋದು ಇರುತ್ತೆ. ಆಗ ಅಜ್ಜಿ, ಸಾಕು ನಿಲ್ಲಿಸು, ತುಂಬ ಆಯಿತು ನಿಂದು. ಮೊನ್ನೆಯಿಂದ ನೋಡ್ತಾನೇ ಇದ್ದೀನಿ, ಮಾತಿಗೂ ಅವಳಿಗೆ ಬೈತಾನೇ ಇದೆಯಾ? ಅಜ್ಜಿ, ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇಲ್ಲ. ಆಗ ರಾಮ್, ಸಾಕು ಅಜಿತಾ, ಪ್ಲೀಸ್ ಬಿಟ್ಬಿಡು. ಆಗ ಅಜ್ಜಿ, ಭೂಮಿ, ಅವನ ಮಾತನ್ನ ಮನಸ್ಸಿಗೆ ತಗೋಬೇಡ ಅಮ್ಮ. ಆಗ ಅಪೇಕ್ಷಾ, ಅಜ್ಜಿ, ಅವನು ಹೇಳೋದ್ರಲ್ಲಿ ತಪ್ಪು ಏನಿದೆ? ಬುಲೆಟ್ ಗಾಯದ ಬಗ್ಗೆ ಅವನು ಕೇಳೋದು ಬೇಡವಾ? ಅದಕ್ಕೆ ಯಾಕೆ ನೀವು ಹೀಗೆ ಕೂಗಾಡ್ತಾ ಇದ್ದೀರಾ? ಎಲ್ಲಾನು ಕ್ಯಾಜುವಲ್ ಆಗಿ ತಗೊಂಡ್ಬಿಟ್ರೆ ಹೇಗೆ?
ಆಗ ರಾಮ್, ಅಪ್ಪು ಸಾಕು ಮಾಡು, ಆ ವಿಷಯ ಎಲ್ಲ ಭೂಮಿ, ಸಂಗೀತನಿಗೂ ನಚ್ಚಿಗೂ ರಾತ್ರಿ ಊಟಕ್ಕೆ ರೆಡಿ ಮಾಡು, ನಾನು ಹೋಗಿ ಕೊಟ್ಟು ಬರ್ತೀನಿ. ಆಗ ಅಪೇಕ್ಷಾ, ಅಪ್ಪ ನೀವೇನು ಊಟ ತಗೊಂಡು ಹೋಗೋದು ಬೇಡ, ಊಟ ನಾನೇ ತಗೊಂಡು ಹೋಗಿ ಅಮ್ಮನಿಗೆ ಕೊಟ್ಟು ಅಮ್ಮ ಹೇಗಿದ್ದಾರೆ ಅಂತ ನೋಡಿಕೊಂಡು ಹಾಗೆ ಮನೆಗೆ ಹೋಗ್ತೀನಿ. ಬೆಳಗ್ಗೆಯಿಂದ ನನ್ನ ಗಂಡ ಕಾಲ್ ಮಾಡ್ತಾನೇ ಇದ್ದಾರೆ, ಅಮ್ಮ ಡಿಸ್ಚಾರ್ಜ್ ಆದಮೇಲೆ ಮನೆಗೆ ಬಂದು ಹೋಗ್ತೀನಿ. ಸರಿ ಅಮ್ಮ. ಆಗ ಸಂಗೀತ, ಅಪ್ಪು ನನಗೆ ಏನಾದರೂ ಆಗ್ಬಿಡುತ್ತೆ ಅನ್ನೋ ಭಯ ನಿನಗೆ ಇನ್ನೂ ಹೋಗಿಲ್ವಾ? ಯೋಚನೆ ಮಾಡಬೇಡ ಅಪ್ಪು, ನನಗೆ ಏನೂ ಆಗಲ್ಲ, ನಾನು ಆರಾಮಾಗಿ ಇದ್ದೀನಿ. ಅಪ್ಪು ನನಗೆ ಯಾಕೋ ನೀನು ಮೊದಲಿನ ಥರ ಇಲ್ಲ ಅನ್ನಿಸ್ತಾ ಇದೆ, ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಗ್ತಾ ಇದೀಯಾ ಅನ್ನಿಸ್ತಾ ಇದೆ. ಮೊದಲೆಲ್ಲ ಪಟಪಟ ಅಂತ 100 ಮಾತಾಡ್ತಾ ಇದ್ದೆ, ಆದರೆ ಈಗ ಯಾಕೋ ಬಾಯಿ ಬಿಟ್ಟು ಮಾತಾಡಿದರೆ ಸಾಕು ಅನ್ನೋ ಥರ ಆಗಿದೆ. ಏನಾಯ್ತು ಅಪ್ಪು, ಏನಾದರೂ ಸಮಸ್ಯೆನಾ? ಏನೂ ಇಲ್ಲ ಅಮ್ಮ, ಏನೂ ಇಲ್ಲ, ನಿಜ ಹೇಳು, ನನ್ನಿಂದ ಯಾವ ವಿಷಯನೂ ಮುಚ್ಚಿಡಬೇಡ. ನಿನಗೂ ಚಂದನ್ಗೂ ಏನಾದರೂ ಮನಸ್ತಾಪನ? ನಿಮ್ಮ ಅತ್ತೆ ಮಾವ ನಿನ್ನ ಜೊತೆ ಚೆನ್ನಾಗಿದ್ದಾರೆ ತಾನೆ? ಹ್ಞೂ, ಮತ್ತೆ ಅವರು ಯಾಕೆ ನನ್ನ ನೋಡೋದಕ್ಕೆ ಆಸ್ಪತ್ರೆಗೆ ಬರಲೇ ಇಲ್ಲ? ಆಗ ನಚ್ಚಿ, ನಾನು ಡಾಕ್ಟರ್ ಹತ್ರ ಮಾತಾಡಿದೆ. ಆಗ ಸಂಗೀತ, ನಚ್ಚಿ ಯಾಕೋ ಸಪ್ಕೆ ಇದೆಯಾ? ಏನಾಯಿತು? ಡಾಕ್ಟರ್ ಏನು ಹೇಳಿದರು? ನಾನು ಇನ್ನೂ ಎಷ್ಟು ದಿನ ಆಸ್ಪತ್ರೆಯಲ್ಲಿ ಇರಬೇಕಂತೆ ಹೇಳೋ? ಡಾಕ್ಟರ್ ನಿನ್ನನ್ನು ನಾಳೆನೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಹೌದೇನೋ? ಅಬ್ಬಾ, ಎಂಥ ಖುಷಿ ವಿಚಾರ ಹೇಳಿದೆಯೋ. ನನಗಂತೂ ಇಲ್ಲಿ ಇದ್ದು ಸಾಕಾಗಿ ಹೋಗಿತ್ತು. ಯಾವಾಗ ಮನೆಗೆ ಹೋಗ್ತೀನೋ, ಅವ್ರನ್ನೆಲ್ಲ ಯಾವಾಗ ನೋಡ್ತೀನೋ ಅನಿಸ್ಬಿಟ್ಟಿತ್ತು. ಅಬ್ಬಾ, ಒಂದ್ಸಲ ಇಲ್ಲಿಂದ ಮನೆಗೆ ಹೋದರೆ ಸಾಕು ಕಣೋ, ಇನ್ಯಾವತ್ತೂ ಆಸ್ಪತ್ರೆ ಕಡೆ ನೋಡೋದೇ ಇಲ್ಲ. ಮನೆಗೆ ಹೋದ್ಮೇಲೆ ಭೂಮಿ ಜೊತೆ ರುಚಿಯಾಗಿ ಅಡುಗೆ ಮಾಡಿಸ್ಕೊಂಡು ಊಟ ಮಾಡಬೇಕು. ಬಾಯಿಯೆಲ್ಲ ಕೆಟ್ಟು ಹೋಗಿದೆ ಕಣೋ, ಸಪ್ಪೆ. ಆಗ ಅಪೇಕ್ಷಾ, ಆಯ್ತು ತಿನ್ನುವಂತೆ, ಈಗ ಮೊದಲು ಊಟ ಮಾಡು. ಆಗ ಅಜ್ಜಿ, ಭೂಮಿ ಯಾಕೆ ಸುಮ್ಮನೆ ನಿಂತಿದೀಯಾ? ಅಜ್ಜಿ ತನಗೆ ಬಡಿಸು. ಯಾಕೆ ನಿಂತ್ಬಿಟ್ಟೆ ಭೂಮಿ, ಊಟ ಮಾಡು. ಇಲ್ಲ ಅಜ್ಜಿ, ನೀವೆಲ್ಲರೂ ಊಟ ಮಾಡಿ ಆಮೇಲೆ ನಾನು ಊಟ ಮಾಡ್ತೀನಿ. ಆಗ ಸತ್ಯನ, ಇದೇನೋ ಮಾರಯ್ಯ, ತಟ್ಟೆ ಮುಂದೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದೀಯಾ? ಅನ್ನನ ಕಾಯಿಸ್ಬಾರ್ದು, ಊಟ ಮಾಡು. ಆಗ ರಾಮ್, ಅಜಿತಾ ಯಾಕೋ ಹಸುವಿಲ್ವೇನೋ ಅಥವಾ ಹುಷಾರಿಲ್ವಾ? ಆ ಥರ ಏನೂ ಇಲ್ಲ ಅಪ್ಪ, ಐ ಆಮ್ ಆಲ್ ರೈಟ್. ಆಗ ಶ್ರವಣ್, ಆಸ್ಪತ್ರೆಯಲ್ಲಿ ಅವರ ಅಮ್ಮ ಊಟ ಮಾಡಿದಾರೋ ಇಲ್ವೋ ಅಂತ ಮಗನಿಗೆ ಚಿಂತೆ ಅಷ್ಟೇ. ಒಂದು ಕೆಲಸ ಮಾಡ್ತೀನಿ, ಯಾವುದಕ್ಕೂ ಒಂದು ವಿಡಿಯೋ ಕಾಲ್ ಮಾಡಿ ಬಿಡ್ತೀನಿ, ನಮಗೂ ಅಕ್ಕನ ನೋಡಿದ ಸಮಾಧಾನ ಆಗುತ್ತೆ. ಆಗ ನಚ್ಚಿ, ಶ್ರವಣ್ ಮಾವ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ, ಹಾಯ್ ಮಾವ. ಆಗ ಅಪೇಕ್ಷಾ, ಕೊಡೋ ಇಲ್ಲಿ ಇಡ್ತೀನಿ, ಅಲ್ಲೇ ಇಡು. ಆಗ ಸಂಗೀತ, ಶ್ರವಣ ನೋಡೋ, ಅಲ್ಲಿ ನೀವು ಊಟ ಮಾಡ್ತಾ ಇದ್ದೀರಾ, ಇಲ್ಲಿ ಕರೆಕ್ಟ್ ಟೈಮ್ಗೆ ನಾವೂ ಊಟ ಮಾಡ್ತಾ ಇದ್ದೀವಿ. ಆಗ ನಚ್ಚಿ, ಫುಲ್ ಫ್ಯಾಮಿಲಿ ಸಿಂಕ್ ಆಗಿದೆ ಅಲ್ವೇನೆ ಅಪ್ಪು, ಹ್ಯಾಪಿ ಫ್ಯಾಮಿಲಿ. ಆಗ ರಾಮ್, ಸಂಗೀತ ನಿನ್ನ ಮಗ ಊಟ ಮಾಡದೆ ಮುಖ ಊದಿಸ್ಕೊಂಡು ಕೂತಿದ್ದಾನೆ, ಯಾಕೆ ಅಂತ ಕೇಳು. ಆಗ ಸಂಗೀತ, ಅಜಿತಾ ಏನೋ ಅದು ಸಣ್ಣ ಮಕ್ಕಳ ಥರ ಕಂಪ್ಲೇಂಟ್ ಹೇಳಿಸ್ಕೊತಾ ಇದೆಯಲ್ಲೋ. ಆಗ ಅಜ್ಜಿ, ಕಂಪ್ಲೇಂಟ್ ಎಲ್ಲ ಏನೂ ಇಲ್ಲ ಕಣೆ, ನಿನ್ನ ಊಟ ಆಯ್ತೋ ಇಲ್ವೋ ಅಂತ ಚಿಂತೆ ಪಡ್ತಾ ಇದ್ದಾನೆ ಅವನು. ಇಲ್ಲಿ ನೋಡು, ಇಲ್ಲಿ ನಾವೆಲ್ಲರೂ ಊಟ ಮಾಡ್ತಾ ಇದ್ದೀವಿ, ಮೊದಲು ನೀನು ಅಲ್ಲಿ ಊಟ ಮಾಡು. ಆಗ ನಚಿಕೇತ್, ಹ್ಞೂ, ನಾವೆಲ್ಲ ಮಾತಾಡ್ತಾ ಊಟ ಮಾಡೋಣ, ತಿನ್ನು ಬ್ರೋ. ಆಗ ಸತ್ಯನ, ಸ್ಟಾಪ್ ಇಟ್, ಅಲ್ಲಪ್ಪ ನೀನು ರೂಲ್ಸನ್ನು ಮರ್ತಿದೀಯಾ ಅನ್ನಿಸ್ತಾ ಇಲ್ವಾ? ಯಾವಾಗಲೂ ಮೊದಲನೇ ತುತ್ತು ಭೂಮಿಗೆ ತಿನ್ನಿಸ್ಬಿಟ್ಟು ತಾನೇ ನೀನು ತಿನ್ನೋದು. ಆಗ ನಚ್ಚಿ, ಕರೆಕ್ಟು ಸತ್ಯನ, ಮಾಡಬೇಡ ಈ ಥರ. ಆಗ ಸಂಗೀತ, ಹೌದು ಕಣೋ ನಚ್ಚಿ. ಭೂಮಿ, ನೀನ್ಯಾಕಮ್ಮ ಅಲ್ಲಿ ದೂರದಲ್ಲಿ ನಿಂತಿದೀಯಾ? ಬಾ ಇಲ್ಲಿ ಬಂದು ಅಜಿತ್ ಪಕ್ಕ ನಿಂತ್ಕೋ. ಅಜಿತಾ, ನೀನು ಭೂಮಿಗೆ ಊಟ ಮಾಡಿಸು. ಭೂಮಿ, ನಾನು ಹೇಳಿದ್ದು ಕೇಳಿಸ್ತಾ? ಬಾ ಇಲ್ಲಿ ಅಜಿತ್ ಪಕ್ಕ ಬಂದು ನಿಂತ್ಕೋ. ಹಾಂ ಅತ್ತೆ. ಅಜಿತಾ, ನೀನೇನೋ ನೋಡ್ತಾ ಇದೀಯಾ, ತಿನ್ಸು ಅವಳಿಗೆ. ಆಗ ಅಜಿತ್ ಭೂಮಿಗೆ ಊಟ ಮಾಡಿಸ್ತಾರೆ. ಆಗ ದೇವಯಾನಿ, ಸತ್ಯ ಈಗಲಾದರೂ ಊಟ ಮಾಡಬಹುದಾ ಅಪ್ಪ? ಧಾರಾಳವಾಗಿ. ಆಗ ಶ್ರವಣ್, ಅಜಿತಾ ಏನು ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದೀಯಾ? ಯಾವುದಾದ್ರೂ ಕೇಸ್ ಬಗ್ಗೆನಾ? ಇಲ್ಲ ಮಾವ, ಶಾರದಾ ಅತ್ತೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವರಿಗೆ ಯಾರು ಶೂಟ್ ಮಾಡಿರಬಹುದು ಮಾವ? ನೀವು ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಯಾರೋ ರೌಡಿಗಳು ಅಥವಾ ಡಾನ್ಗಳು ನಿಮ್ಮ ವಿರೋಧಿಗಳು ಆಗಿದ್ರು ಈಗ ಅವರು ನಿಮ್ಮ ಫ್ಯಾಮಿಲಿ ವಿಷಯಕ್ಕೆ ಬರೋದಕ್ಕೆ ಹೋಗಲ್ಲ ಅನ್ನೋದು ನನ್ನ ಒಪಿನಿಯನ್. ನೀನು ಹೇಳ್ತಾ ಇರೋದು ಸರಿ ಅಜಿತಾ. ಆ ಥರ ರೋಕ್ ಎಲಿಮಿನೇಟ್ಸ್ ಇದ್ರು ಅವರು ನನ್ನ ಮೇಲೆ ಸೇಡ್ ತೀರಿಸ್ಕೊತಾರೆ ಹೊರತು ನನ್ನ ಫ್ಯಾಮಿಲಿನ ಟಚ್ ಮಾಡ್ತಾ ಇರಲಿಲ್ಲ. ಎಕ್ಸಾಕ್ಟ್ಲಿ, ಶೂಟ್ ಮಾಡಿದವ್ರಿಗೆ ಏನಾದರೂ ಪರ್ಸ್ನಲ್ ಮೋಟಿವ್ ಇರಬೇಕು. ಆದರೆ ಶಾರದಾ ಅತ್ತೆ ಮೇಲೆ ಪರ್ಸ್ನಲ್ ಮೋಟಿವ್ ಇಟ್ಕೊಂಡವರು ಯಾರು ಇರಬಹುದು? ಅಜಿತಾ, ಈಗ 2-3 ದಿನದಿಂದ ದೇವಸ್ಥಾನ, ಹಾಸ್ಪಿಟಲ್ ಅಂತ ತುಂಬ ಓಡಾಡಿ ಸುಸ್ತಾಗಿದೆಯಾ, ನೀನು ಹೋಗಿ ರೆಸ್ಟ್ ಮಾಡು. ಇದರ ಬಗ್ಗೆ ನಾವು ನಾಳೆ ಮಾತಾಡೋಣ, ಹೋಗಿ ರೆಸ್ಟ್ ಮಾಡು. ಸರಿ ಮಾವ. ಆಗ ಅಜಿತ್ ರೂಮಲ್ಲಿ ಶಾರದಾ ಅತ್ತೆಗೆ ಅಂತ ವೈರಿಗಳು ಯಾರಿದ್ದಾರೆ, ಅದು ಗಣ್ಣಲ್ಲಿ ಅವರಿಗೆ ಶೂಟ್ ಮಾಡುವಷ್ಟು. ಆಗ ಭೂಮಿ ಪ್ಯಾಕ್ ಮಾಡಿರುವ ಲಗೇಜ್ ನೋಡಿ ಫೋಟೋ ನೋಡ್ತಾ ಹಳೆ ಪ್ರೀತಿಯಿಂದ ನೋವನ್ನು ಅನುಭವಿಸ್ತಾ ಇದ್ದೆ. ಅಂಜನಾನ ಜೊತೆ ಮದುವೆ ಫಿಕ್ಸ್ ಆಗಿತ್ತು, ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನನ್ನು ಮದುವೆ ಆದೆ. 1 ವರ್ಷದ ಕಾಂಟ್ರಾಕ್ಟ್ ಮ್ಯಾರೇಜ್, ಜೀವನದಲ್ಲಿ ಎಲ್ಲ ಮುಗಿದು ಹೋಯ್ತು ಅನ್ನೋ ಮೈಂಡ್ಸೆಟ್ಟಲ್ಲಿ
ಇದ್ದವನಿಗೆ ನನ್ನ ಜೀವನದಲ್ಲಿ ಹೊಸ ಚಿಗುರನ್ನ ಮೂಡಿಸ್ದೆ. ಮತ್ತೆ ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟೋ ಹಾಗೆ ಮಾಡಿದೆ. ನನ್ನ ಜೀವನದಲ್ಲಿ ನಾನೇನು ಬೇಡ್ಕೊಂಡಿದ್ನೋ ಅದಕ್ಕಿಂತ ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತ ತುಂಬ ಖುಷಿಪಟ್ಟಿದ್ದೆ. ಅಬ್ಬಾ, ಇನ್ನು ನನ್ನ ಜೀವನ ಸೆಟ್ಲ್ ಆಗಿ ಹೋಯಿತು. ನನ್ನ ಜೀವನ ಒಂದು ಟ್ರ್ಯಾಕಿಗೆ ಬಂದು ನಿಂತ್ಕೊಂಡಿದೆ. ಇನ್ನು ನನಗೆ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಫ್ಯೂಚರ್ ಪ್ಲಾನ್ಸ್ ಮಾಡಿದ್ದೆ ನಿನ್ನ ಜೊತೆ. ನನ್ನ ಪ್ರೀತಿನ ನಿನಗೆ ಹೇಳ್ಕೊಂಡು ನೀನು ಅದನ್ನು ಒಪ್ಕೊಂಡ್ಮೇಲೆ ಮನೆಯವರಿಗೆಲ್ಲರಿಗೂ ನಮ್ಮ ಅಗ್ರಿಮೆಂಟ್ ಬಗ್ಗೆ ಎಲ್ಲ ವಿಚಾರನೂ ಹೇಳಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಿನ್ನ ಮೂರ್ಖತನದಿಂದ, ನಿನ್ನ ಹಠಮಾರಿತನದಿಂದ ಇವತ್ತು ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಬಿಟ್ಟೆ ಭೂಮಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನ್ನ ಕತೆ ಈ ಥರ ಒಂದು ಎಂಡಿಂಗ್ಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ. ಆಗ ಭೂಮಿ ತನ್ನ ಲಗೇಜ್ ತಗೊಂಡು ಮನೆ ಬಿಟ್ಟು ಹೊರಟು ಹೋಗ್ತಾಳೆ. ಆಗ ಅಜಿತ್ ಅದನ್ನು ನೋಡಿ ಕಣ್ಣೀರು ಹಾಕ್ತಾ ಅಲ್ಲೇ ಕೂತ್ಕೊತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಆಗ ಸತ್ಯಣ್ಣ ಈ ಮನೆ ಮುರಿಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನನ್ನ ಮಾತು ಮುರಿದ್ರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಅಜಿತ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾನೆ. ಆಗ ಭೂಮಿ, ನನ್ನ ಈ ಮನೆಯಲ್ಲಿ ಉಳಿಸ್ಕೋಬೇಕು ಅಂತ ಇದೊಂದು ಸುಳ್ಳು ಹೇಳ್ತಾ ಇದ್ದೀರಾ ಸತ್ಯಣ್ಣ? ಹಾಗಿದ್ರೆ ತೆಗಿ ಇದನ್ನ, ಬ್ಯಾಗಲ್ಲಿ ಲೆಟರ್ ಇರುತ್ತೆ, ಅದನ್ನು ಓದು, ನಿನಗೆ ಅರ್ಥ ಆಗುತ್ತೆ. ಆಗ ಭೂಮಿ, ನನ್ನ ಸಾಹೇಬ್ರು ನನ್ನನ್ನು ಇಷ್ಟೊಂದು ಪ್ರೀತಿಸ್ತಾ ಇದ್ದಾರಾ? ಹೌದು. ಥ್ಯಾಂಕ್ ಯು ಫಾರ್ ವಾಚಿಂಗ್.